ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ನೀಟ್ನಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ಚರ್ಚೆ ಆಗೋದಕ್ಕೆ ಅವಕಾಶ ಮಾಡಿಕೊಡಬೇಕು ಸಂಸತ್ತಿನಲ್ಲಿ ಅಂತ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಇವತ್ತು ಸಂಸತ್ತಿನಲ್ಲಿ ಬೇಡಿಕೆಯನ್ನು ಇಟ್ಟರು, ಪ್ರಸ್ತಾವನೆಯನ್ನು ಇಟ್ಟರು. ಆ ಸಂದರ್ಭದಲ್ಲಿ ನೀಟ್ನಲ್ಲಿ ನಡೆದಿರಬಹುದಾದಂತಹ ಅಕ್ರಮಗಳ ಬಗ್ಗೆ ತಮ್ಮ ಮಾತುಗಳನ್ನು ಆಡ್ತಿರ್ಬೇಕಾದ್ರೆ, ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಿರ್ಬೇಕಾದ್ರೆ ರಾಹುಲ್ ಗಾಂಧಿಯವರ ಮೈಕ್ ಕಟ್ ಆಯಿತು, ಅಂದರೆ ಮ್ಯೂಟ್ ಮಾಡಲಾಯಿತು. ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರ ಚಾಕಚಕ್ಯತೆಯಿಂದ ರಾಹುಲ್ ಗಾಂಧಿಯವರ ಮೈಕು ಮ್ಯೂಟ್ ಆಯಿತು. ಇದು ಹೊಸದೇನಲ್ಲ. ಕಳೆದ ಬಾರಿ, ಅಂದರೆ ಕಳೆದ 5 ವರ್ಷಗಳಲ್ಲಿ 2019ರಿಂದ 2024 ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಇದು ವಿಪಕ್ಷದ ನಾಯಕರ ಜೊತೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿಯವರ ವಿಚಾರದಲ್ಲಿ ಮತ್ತೆ ಆಗ್ತಾನೆ ಬರ್ತಿದೆ. ಇವತ್ತು ಮತ್ತೆ ಅದೇ ಕೆಲಸ ಆಗಿದೆ. ಕಳೆದ ಬಾರಿ ಅದಾನಿ ಮತ್ತು ಅಂಬಾನಿ ಕುರಿತಾದಂತಹ ರಾಹುಲ್ ಗಾಂಧಿಯವರ ಆರೋಪಗಳ ನಡುವೆ ಪದೇ ಮೈಕ್ ಕಟ್ ಆಗ್ತಿತ್ತು. ಅದಕ್ಕೆ ಓಂ ಪ್ರಕಾಶ್ ಬಿರ್ಲಾ ಅವರೇ ಆಗಲೂ ಸಹ ಸಭಾಧ್ಯಕ್ಷರಾಗಿದ್ದರು. ಅವರು ಹೇಳ್ತಾ ಇದ್ದಿದ್ದು, ಇದು ಟೆಕ್ನಿಕಲ್ ಪ್ರಾಬ್ಲಮ್, ನಾನು ಏನೂ ಮಾಡಲಿಕ್ಕೆ ಆಗಿಲ್ಲ, ನಾನು ಕಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವರು ಹೇಳುವಂತಹ ಮಾತಾಗಿತ್ತು. ಸೇಮ್ ಇವತ್ತು ಸಹ ಅದೇ ರೀತಿ ಮೈಕ್ ಮ್ಯೂಟ್ ಆಯಿತು. ಅದೇ ಒಂದು ಸಬೂಬನ್ನು ಅದೇ ಸಭಾಧ್ಯಕ್ಷರು, ಅದೇ ಓಂ ಪ್ರಕಾಶ್ ಬಿರ್ಲಾ ಅವರು ಮತ್ತೆ ಸದನದಲ್ಲಿ ಕೊಟ್ಟರು. ಇದು ಟೆಕ್ನಿಕಲ್ ಗ್ಲಿಚ್ ಇರ್ಬೋದೇನೋ, ನನ್ನ ಹತ್ರ ಅಂತೂ ಯಾವುದೂ ಸ್ವಿಚ್ ಇಲ್ಲ, ನಾನು ನಿಮ್ಮ ಇದನ್ನು ವಾಯ್ಸನ್ನು ಮೈಕನ್ನು ಆಫ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಅಂದರು. ಯಾಕೆ ಇಷ್ಟೊಂದು ನೀಚತನಕ್ಕೆ ಹೋಗ್ತಾರೆ? ಅಥವಾ ಈ ಸರ್ಕಾರ, BJP ಮೋದಿ ಸರ್ಕಾರ ವಿಪಕ್ಷಗಳ ಮಾತುಗಳನ್ನು ದಮನ ಮಾಡೋದಕ್ಕೆ ನಿರಂತರವಾಗಿ ಯಾಕೆ ಪ್ರಯತ್ನ ಮಾಡುತ್ತೆ ಅಂತಂದರೆ, ವಿಪಕ್ಷಗಳು ಮಾತನಾಡಿದರೆ ಜಗತ್ತಿಗೆ, ಅದರಲ್ಲೂ ವಿಶೇಷವಾಗಿ ದೇಶದ ಜನತೆಗೆ ಸತ್ಯ ಗೊತ್ತಾಗುತ್ತೆ ಅನ್ನುವಂತಹದ್ದು. ಮೋದಿ ಅವರು ಒಂದು ದೊಡ್ಡ ಬಲೂನನ್ನು ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಆ ಬಲೂನನ್ನು ಇಡೀ ದೇಶದ ಜನ ನಂಬುವಂತೆ ಮಾಡೋದಕ್ಕೆ ಸಾಕಷ್ಟು ಖರ್ಚು ಮಾಡಿದ್ದಾರೆ. ಜಾಹೀರಾತುಗಳ ಮೂಲಕ ಏನೇನೋ ಒಂದು ರೀತಿಯಾದಂತಹ ಪತ್ರಿಕೆಗಳು, ತಮ್ಮದೇ ಗೋಧಿ ಮಾಧ್ಯಮ, ಎಲ್ಲ ಮೂಲಗಳ ಮೂಲಕ ಅವರು ಒಂದಷ್ಟು ಜಾಹೀರಾತುಗಳನ್ನು ಕೊಡೋ ಮೂಲಕ, ವಿಡಿಯೋಗಳನ್ನು ಬಿಡೋ ಮೂಲಕ, ತಮ್ಮ ಭಾಷಣಗಳನ್ನು ಬಿಡೋ ಮೂಲಕ ನಿರಂತರವಾಗಿ ಜನರು ಮೋದಿಯವರು ಏನೋ ಮಾಡ್ತಿದ್ದಾರೆ, ಅದೆಲ್ಲ ಸರಿ ಇದೆ, ಮೋದಿ ಅಂದರೆ ಸರಿಯಾಗೇ ಮಾಡ್ತಿರ್ತಾರೆ ಅನ್ನುವಂತಹ ಒಂದು ಭಾವನೆಯನ್ನು, ಒಂದು ಬಲೂನನ್ನು ಅವರು ರೆಡಿ ಮಾಡಿ ಇಟ್ಟಿದ್ದಾರೆ. ಅದು ಒಡೆದು ಹೋಗದ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಅದಕ್ಕಾಗಿಯೇ ಕಳೆದ 10 ವರ್ಷಗಳಲ್ಲಿ 15,000 ಕೋಟಿ ರೂಪಾಯಿಗಳನ್ನು ಮಾಧ್ಯಮಗಳಿಗೆ ಚೆಲ್ಲಿದ್ದಾರೆ. ಜಾಹೀರಾತು, ಸರ್ಕಾರದ ವಿಚಾರಗಳನ್ನು ಮುಂದಿಡೋದಕ್ಕೆ, ಜಾಹೀರಾತುಗಳನ್ನು ಪ್ರಕಟ ಮಾಡೋಕ್ಕೆ. ಅರ್ಥಾತ್ ಜಾಹೀರಾತು ಅಂದರೆ ಮೋದಿಯವರ ಮುಖವನ್ನು ಜನರಿಗೆ, ದೇಶಕ್ಕೆ ತೋರಿಸೋದಕ್ಕೆ ಕಳೆದ 10 ವರ್ಷಗಳಲ್ಲಿ 15,000 ಕೋಟಿ ರೂಪಾಯಿಗಳನ್ನು ಮಾಧ್ಯಮಗಳಿಗೆ ಚೆಲ್ಲಿದ್ದಾರೆ. ಗೋಧಿ ಮಾಧ್ಯಮಗಳು ಇಷ್ಟು ದೊಡ್ಡ ಮಟ್ಟದ ಮೊತ್ತ ಬರ್ತಿದೆ ಅಂದರೆ ಯಾಕೆ ಮೋದಿ ಪರವಾಗಿ ಸುದ್ದಿ ಮಾಡೋದಿಲ್ಲ? ಖಂಡಿತ ಮಾಡ್ತಾರೆ. ಅದಕ್ಕಾಗಿ ಅವರು ಗೋಧಿ ಮಾಧ್ಯಮ ಅನ್ನುವಂತಹ ಕಪ್ಪು ಹಣೆಪಟ್ಟಿಯನ್ನು ಪಡ್ಕೊಂಡಿದ್ರು ಸಹ ಅದನ್ನು ಸಂತೋಷವಾಗಿ ಸ್ವೀಕರಿಸಿದ್ದಾರೆ. ಒಪ್ಪನೆಗೆ ಹೇಳ್ತಾರೆ, ಹೌದು ನಾವು ಮೋದಿ ಭಕ್ತರು, ಮೋದಿಯನ್ನು ಸಪೋರ್ಟ್ ಮಾಡ್ತೀವಿ, ಅದರಲ್ಲಿ ತಪ್ಪೇನಿದೆ ಅನ್ನುವಂಥ ಮಟ್ಟಕ್ಕೆ ಅವ್ರನ್ನ ಕರ್ಕೊಂಡೋಗಿದ್ದು ಈ 15,000 ಕೋಟಿ ರೂಪಾಯಿಗಳ ಜಾಹೀರಾತು ಮೊತ್ತನೇ ಅಂತ ಕೂಡ ಹೇಳಬಹುದು. ಅದರ ಜೊತೆಗೇನೆ ಇಂತಹ ಒಂದು ಕಷ್ಟಪಟ್ಟು ಕಟ್ಟಿರುವಂತಹ ಒಂದು ಕೋಟೆಯನ್ನು, ಒಂದು ಭದ್ರವಾದಂತಹ ಒಂದು ಏನು ಕಾಲ್ಪನಿಕವಾದಂತಹ ದೊಡ್ಡ ಕೋಟೆಯನ್ನು ಬರ್ಸ್ಟ್ ಮಾಡೋದಕ್ಕೆ, ಆ ಬಲೂನನ್ನು ಬರ್ಸ್ಟ್ ಮಾಡೋದಕ್ಕೆ ವಿಪಕ್ಷಗಳಿಗೆ ಅವಕಾಶ ಕೊಡಲೇಬಾರ್ದು ಅನ್ನುವಂಥದ್ದು. ಏನೆಲ್ಲ ನಡೆದರೂ ಕೂಡ, ಯಾವ ಅವ್ಯವಹಾರಗಳು ನಡೆದರೂ ಕೂಡ, ಯಾವ ಭ್ರಷ್ಟಾಚಾರ ನಡೆದರೂ ಕೂಡ, ಯಾವ ದುರಂತ ನಡೆದರೂ ಕೂಡ ಅದು ಜನರಿಗೆ ತಲುಪಬಾರ್ದು, ಸುದ್ದಿ ಆಗಬಾರ್ದು ಅನ್ನುವಂಥದ್ದು. ಕಳೆದ 1 ವಾರದ ಅಂತರದಲ್ಲಿ ಬಿಹಾರದಲ್ಲಿ 5 ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗಿದೆ. ನಿನ್ನೆ ದೆಹಲಿಯ ಏರ್ಪೋರ್ಟ್ನ ಚಾವಣಿ ಕುಸಿದು ಬಿದ್ದಿದೆ. ಒಂದು ಭಾಗವೇ ಕುಸಿದು ಬಿದ್ದಿದೆ. ಅದರಲ್ಲಿ 2 ಜೀವ ಕಳ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿಗಳಿದೆ. ಸಾಕಷ್ಟು ಜನರಿಗೂ ಗಾಯ ಆಗಿದೆ. ಅಷ್ಟು ದೊಡ್ಡ ದುರಂತಗಳು ನಡೀತಾ ಇದೆ. ಎಲ್ಲೆಲ್ಲಿಯೂ ಕೂಡ ನ್ಯಾಷನಲ್ ಹೈವೇಗಳು ಬಿರುಕು ಬಿಡ್ತಾ ಇದೆ. ಯಾವುದನ್ನು ಸಹ ಮಾಧ್ಯಮಗಳು ತಲುಪಿಸ್ದೇ ಇರೋ ಹಾಗೆ, ಸುದ್ದಿ ಮಾಡದೇ ಇರೋ ಹಾಗೆ ನೋಡ್ಕೊಳ್ತಾ ಇರುವಂತಹ BJP ಯಾವುದೇ ಕಾರಣಕ್ಕೂ ಸಹ ಈ ವಿಚಾರಗಳನ್ನು ಸಂಸತ್ತಿನ ಮೂಲಕ
ಜನರಿಗೆ ತಲುಪಿಸ್ಬಿಡುವಂತಹ ವಿಪಕ್ಷಗಳನ್ನು ತಡಿಬೇಕು ಅನ್ನೋದರ ದೊಡ್ಡ ಉದ್ದೇಶ. ಅದರಲ್ಲೂ ವಿಶೇಷವಾಗಿ ಈ ದೇಶದ ಯುವ ಜನತೆಯ, ಅದರಲ್ಲೂ ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿರುವಂತಹ ಯುವಕರೇನಿದ್ದಾರೆ, ಯುವತಿಯರೇನಿದ್ದಾರೆ, ಅವರ ಕನಸುಗಳನ್ನು ನುಚ್ಚು ನೂರು ಮಾಡಿರುವಂತಹ ನೀಟ್ ಪರೀಕ್ಷೆ ಅಕ್ರಮ ಆಗಿರ್ಬೋದು, ಅಥವಾ NET UGC ಮೇಸ್ಟ್ರಾಗಬೇಕು, ಟೀಚರ್ಸ್ ಆಗಬೇಕು, ಲೆಕ್ಚರರ್ಸ್ ಆಗಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಪರೀಕ್ಷೆಗೆ ತಯಾರಿ ನಡೆಸುವಂತಹ ಆಕಾಂಕ್ಷಿಗಳಾಗಿರಬಹುದು, ಎಲ್ಲರನ್ನೂ ಕೂಡ ಒಂದು ರೀತಿ ಮುಳುಗಿಸಿರುವಂತಹ ಪೇಪರ್ ಲೀಕ್ ಪ್ರಕರಣಗಳು. ಆ ಪೇಪರ್ ಲೀಕ್ ಪ್ರಕರಣಗಳ ಬಗ್ಗೆ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಎಲ್ಲೂ ಸುದ್ದಿ ಮಾಡಿಲ್ಲ. ಸಣ್ಣದೆಲ್ಲ ಒಂದು ಹೆಡ್ಲೈನ್ ಕೊಟ್ಟು ಅದರಲ್ಲೂ ಕೂಡ ಮೋದಿ ಸರ್ಕಾರದ ಯಾವ ತಪ್ಪು ಇರಲಾರ್ದು, ಎಲ್ಲೋ ಒಬ್ಬ ಕ್ಲರ್ಕು, ಅಲ್ಲೆಲ್ಲೋ ಒಬ್ಬ ಪ್ರಿನ್ಸಿಪಾಲು, ಅಲ್ಲೊಬ್ಬ ಮೇಸ್ಟ್ರು ಏನೋ ಮಾಡಿದ್ದಾನೆ, ಅದಕ್ಕೆ ಮೋದಿ ಏನು ಮಾಡೋಕ್ಕಾಗತ್ತೆ ಅನ್ನೋ ರೀತಿಯಲ್ಲಿ ಒಂದು ಸುದ್ದಿಗಳನ್ನು ಪ್ರಕಟ ಮಾಡಿ ಅಲ್ಲಿಗೆ ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ರು. ಆದರೆ ಸದನದ ಒಳಗೆ ಅದರ ಬಗ್ಗೆ ದೊಡ್ಡ ಚರ್ಚೆ ನಡೆದರೆ ಇಡೀ ದೇಶಕ್ಕೆ ಅದರ ಅಂಕಿಅಂಶಗಳು, ವಾಸ್ತವಾಂಶಗಳು, ಏನೆಲ್ಲ ನಡೆದಿದೆ, ಹಗರಣದ ಉದ್ದ ಅಗಲ ಆಳ ಎಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಅದನ್ನು ತಡಿಬೇಕು ಅಂತಂದರೆ ವಿಪಕ್ಷದ ನಾಯಕರುಗಳು, ವಿಪಕ್ಷದ ಪ್ರತಿನಿಧಿಗಳು ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಿರಂತರವಾಗಿ ಮಾತನಾಡೋದಕ್ಕೆ ಅಥವಾ ಅವರು ಏನು ವಿಚಾರವನ್ನು ಮಂಡನೆ ಮಾಡ್ತಿದ್ದಾರೆ ಅದು ಜನರಿಗೆ ತಲುಪೋದಕ್ಕೆ ಅಡ್ಡಿಪಡಿಸಬೇಕು. ಅದಕ್ಕಿರುವಂತಹ ಮಾರ್ಗಗಳಲ್ಲಿ ಒಂದು ಮೈಕ್ ಕಟ್ ಮಾಡುವಂತಹದ್ದು, ಅಥವಾ ಈ ಕಡೆ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಿದ್ರೆ ಕ್ಯಾಮ್ರಾವನ್ನು ಒಂದೋ ಸ್ಪೀಕರ್ ಕಡೆ ತೋರಿಸ್ತಿರೋದು, ಇಲ್ಲಾಂದರೆ ಆಡಳಿತ ಪಕ್ಷದ ಟ್ರೆಸರಿ ಬೆಂಚ್ ಕಡೆ ತೋರಿಸ್ತಾ ಇರುವಂಥದ್ದು. ಆ ಮೂಲಕ ಡಿಸ್ಟ್ರಾಕ್ಟ್ ಮಾಡುವಂತಹ, ಜನರ ಗಮನವನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸೋದಕ್ಕೆ ಅವಕಾಶವೇ ಮಾಡಿಕೊಡದಂಥ ರೀತಿಯಲ್ಲಿ ಮಾಡುವಂಥದ್ದು. ಮೊನ್ನೆ ರಾಷ್ಟ್ರಪತಿಗಳ ಅಭಿಭಾಷಣವಾಯಿತು. ಸಂಸತ್ತನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಸಂಸತ್ತಿನ ಆರಂಭದ ದಿನದಲ್ಲಿ ಯಾವತ್ತೂ ಕೂಡ ಭಾಷಣ ಮಾಡ್ತಾರೆ. ಆ ಭಾಷಣ ಮೊನ್ನೆ ಇತ್ತು. ಆ ಸಂದರ್ಭದಲ್ಲಿಯೂ ಸಹ ರಾಷ್ಟ್ರಪತಿಗಳನ್ನು ಸಹ ಹೆಚ್ಚಿಗೆ ತೋರಿಸಲಿಲ್ಲ. ರಾಷ್ಟ್ರಪತಿಗಳು ಮಾತನಾಡ್ತಿದ್ರು ಸಹ ಅವರನ್ನು ಸಹ ಟಿವಿಯಲ್ಲಿ ಹೆಚ್ಚಿಗೆ ತೋರಿಸಲಿಲ್ಲ. ಸಂಸತ್ ಟಿವಿ, ಅಲ್ಲಿ ಪ್ರೈವೇಟ್ ಟಿವಿಗಳಿಗೆ ಅಲೋಡಿಲ್ಲ. ಸಂಸತ್ ಟಿವಿಯಿಂದ ಸಿಗ್ನಲ್ ಹೋಗಿ ಅದನ್ನು ಬೇರೆಯವರು ಎಲ್ಲರೂ ಕೂಡ ಶೇರ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನಿರಂತರವಾಗಿ ಆಡಳಿತ ಪಕ್ಷದ ಬೆಂಚ್ಗಳನ್ನು, ಆಡಳಿತ ಪಕ್ಷದ ನಾಯಕರುಗಳನ್ನು, ಮೋದಿಯವರನ್ನು, ಸ್ವಲ್ಪ ಹೊತ್ತು ಮಾತ್ರ ನಮ್ಮ ರಾಷ್ಟ್ರಪತಿಗಳನ್ನು, ಬೆರಳೆಣಿಕೆಯಷ್ಟು ಸಲ ಮಾತ್ರ ವಿರೋಧ ಪಕ್ಷಗಳ ಕಡೆ ಕ್ಯಾಮ್ರಾವನ್ನು ತಿರುಗಿಸುವಂತಹ ಪ್ರಯತ್ನ ಮಾಡಲಾಯಿತು. ಮೋಸ್ಟ್ ಆಫ್ ದಿ ಟೈಮ್ ಸ್ಪೀಕರ್ನ ತೋರಿಸ್ತಿದ್ರು, ಮೋದಿಯವ್ರನ್ನ ತೋರಿಸ್ತಿದ್ರು, BJP ನಾಯಕರನ್ನು ತೋರಿಸ್ತಿದ್ರು. ಅದು ರಾಷ್ಟ್ರಪತಿ ಭಾಷಣದ ಸಂದರ್ಭದಲ್ಲಿ. ಇದೇ ರೀತಿ ವಿರೋಧ ಪಕ್ಷಗಳ ನಾಯಕರು ಮಾತನಾಡಬೇಕಾದರೂ ಸಹ ಕ್ಯಾಮ್ರಾವನ್ನು ಅವರ ಮೇಲೆ ಇಡೋದೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಈಗ ಅಧಿಕೃತವಾಗಿ 10 ವರ್ಷಗಳ ನಂತರ ಈ ದೇಶಕ್ಕೆ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅಂತ ಆಯ್ಕೆಯಾಗಿದ್ದಾರೆ. ಅವರು ಮಾತನಾಡುವ ಪ್ರತಿಯೊಂದು ಮಾತು ಕೂಡ ಬಹಳ ತೂಕವಾಗಿರುತ್ತೆ. ಆ ಮಾತಿಗೆ ಬೆಲೆ ಇರುತ್ತೆ. ಆ ಮಾತಿಗೆ ರೆಸ್ಪಾನ್ಸ್ ಮಾಡಬೇಕಾದಂತಹ ಜವಾಬ್ದಾರಿ ನರೇಂದ್ರ ಮೋದಿ ಮತ್ತು ಅವರ ಸಂಪುಟ ದರ್ಜೆಯ ಎಲ್ಲ ಮಿನಿಸ್ಟ್ರಿಗಳಿಗೂ ಇರುತ್ತೆ. ಅದನ್ನು ತಪ್ಪಿಸಬೇಕು ಅನ್ನುವಂತಹ ಈ ರೀತಿಯಾದಂತಹ ತುಚ್ಛವಾದಂತಹ ಮೈಕ್ ಆಫ್ ಮಾಡುವಂಥದ್ದು, ಮಾತಿನ ನಡುವೆ ಅವರನ್ನು ತಡೆಯುವಂಥದ್ದು, ಅವರ ವಿರುದ್ಧ ಏನೇನೋ ವಾಗ್ದಾಳಿ ನಡೆಸಿ ಅವರ ಗಮನವನ್ನು ಬೇರೆ ಕಡೆ ಸೆಳೆದು ಯಾವ ವಿಚಾರ ಮಂಡನೆಗೆ ಅವರು ನಿಂತಿದ್ರೋ ಅದನ್ನು ಡೈಲ್ಯೂಟ್ ಮಾಡುವಂತಹದ್ದು ಎಲ್ಲವನ್ನು ಸಹ ಕಳೆದ 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ರು. ಆದರೆ ಆಗ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕ, ವಿಪಕ್ಷದ ನಾಯಕ ಅಂತ ಒಬ್ಬರು ಇರಲಿಲ್ಲ. ಆದರೆ ಈ ಬಾರಿ ಕಾಂಗ್ರೆಸ್ಗೆ 99 ಸೀಟ್ ಬಂದಿದೆ. ಆ ಕಾರಣಕ್ಕಾಗಿ ಅವರಿಗೆ ವಿಪಕ್ಷದ ನಾಯಕನ ಸ್ಥಾನ ಸಿಕ್ಕಿದೆ. ಅವರ ಮಾತುಗಳಿಗೆ ತುಂಬ ಬೆಲೆ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ, ಭಾರತದ ಸಂವಿಧಾನದ ಅಡಿಯಲ್ಲಿ ವಿಪಕ್ಷ ನಾಯಕನ ಮಾತುಗಳಿಗೆ ತುಂಬ ಬೆಲೆ ಇರುತ್ತೆ. ಆ ಮಾತುಗಳನ್ನು ಡೈಲ್ಯೂಟ್ ಮಾಡುವಂತಹ, ತಡೆಯುವಂತಹ, ಜನರಿಗೆ ಸಂಪೂರ್ಣವಾದಂತಹ ವಿಚಾರವನ್ನು ತಲುಪಿಸೋದನ್ನು ತಡೆಯುವಂತಹ ಕ್ರಮ ಏನಿದೆಯಲ್ಲ, ಇದು ಅತ್ಯಂತ ಹೇಯ ಕೃತ್ಯ ಅಂತಲೇ ಕರಿಬೇಕು. ಮೈಕು ಕೇವಲ ರಾಹುಲ್ ಗಾಂಧಿ ಮಾತಾಡಬೇಕಾದ್ರೆ ಮಾತ್ರ ಯಾಕೆ, ಇವರೇ ಹೇಳಿದ ರೀತಿಯಲ್ಲಿ ನಿಜನೇ ಆಗಿದರೆ ಟೆಕ್ನಿಕಲ್ ಪ್ರಾಬ್ಲಮ್ ಬರಬೇಕು. ನರೇಂದ್ರ ಮೋದಿಯವರು ಗಂಟುಗಟ್ಟಲೆ ಮಾತಾಡ್ತಾರೆ, ಬೇರೆ ನಾಯಕರು, BJP ನಾಯಕರು ಗಂಟುಗಟ್ಟಲೆ ಮಾತಾಡ್ತಾರೆ, ಎಷ್ಟೆಲ್ಲ ವಿಚಾರಗಳನ್ನು ತಗೊಂಡು ಬರ್ತಾರೆ, ಅಸಂವಿಧಾನಿಕ ಪದಗಳನ್ನು ಸಹ ಬಳಸ್ತಾರೆ. ಘನತೆ, ಗೌರವ ಎಲ್ಲವನ್ನೂ ಕೂಡ ಒಂದು ರೀತಿ ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ರೀತಿಯಲ್ಲಿಯೂ ಸಹ ಮಾತನಾಡ್ತಾರೆ. ಅದ್ಯಾವುದನ್ನು ಸಹ ಯಾವತ್ತೂ ಕೂಡ ಮ್ಯೂಟ್ ಆಗಿಲ್ಲ. ಮೈಕು ನಿರಂತರವಾಗಿ ಓಡ್ತಾ ಇರುತ್ತೆ. ಆದರೆ ಕೇವಲ
ವಿರೋಧ ಪಕ್ಷದ ನಾಯಕರು, ಅದರಲ್ಲೂ ಈಗ ವಿಶೇಷವಾಗಿ ವಿಪಕ್ಷ ನಾಯಕ ಅನ್ನುವಂತಹ ಸ್ಥಾನದಲ್ಲಿ ನಿಂತಿರುವಂತಹ ರಾಹುಲ್ ಗಾಂಧಿಯ ಮೈಕ್ ಮಾತ್ರ ನಿರಂತರವಾಗಿ ಟೆಕ್ನಿಕಲ್ ಇಶ್ಯೂ ಆಗ್ತಾನೆ ಇರುತ್ತೆ. ಹಳೆಯ ಸಂಸತ್ ಭವನದಲ್ಲೂ ಆಗ್ತಿತ್ತು, ಹೊಸ ಸಂಸತ್ ಭವನದಲ್ಲಿಯೂ ಆಗ್ತಾ ಇದೆ. ಇದೊಂದು ಮಿರಾಕಲ್ ಅಂತಲೇ ಹೇಳಬೇಕು. ಮಿರಾಕಲ್ ಅಂತ ಕರೆಯೋದಕ್ಕಿಂತ ವಿಪಕ್ಷದ ನಾಯಕರ ಧ್ವನಿಯನ್ನು ಅಡಗಿಸೋದಕ್ಕೆ ಮೋದಿ ಅವರು ಮಾಡಿರುವಂತಹ ಷಡ್ಯಂತ್ರ, ತಂತ್ರಗಾರಿಕೆ, ಪ್ಲ್ಯಾನಿಂಗ್ ಅಂತಲೇ ಕರಿಬೇಕಾಗತ್ತೆ. ಇದು ಪ್ರಜಾಪ್ರಭುತ್ವಕ್ಕೆ ತುಂಬ ಆಘಾತಕಾರಿ. ಮೊದಲೇ ನಮಗೆ ಬಂದಿರುವಂತಹ ಆ ಜಾಗದಲ್ಲಿ, ಸ್ಪೀಕರ್ ಜಾಗದಲ್ಲಿ ಕೂತಿರುವಂತಹ ವ್ಯಕ್ತಿ, ಅವರ ಇತಿಹಾಸವನ್ನು ನೋಡಿದ್ರೆ ಕಳೆದ ಬಾರಿ ಒಂದೇ ದಿನ 113 ಸಂಸತ್ ಸದಸ್ಯರನ್ನು ಅಮಾನತು ಮಾಡಿದ್ದಂತಹದ್ದು. ಒಟ್ಟಾರೆಯಾಗಿ 4-5 ದಿನಗಳ ಅಂತರದಲ್ಲಿ 150ರವರೆಗೆ ಸಂಸತ್ ಸದಸ್ಯರನ್ನು, MP ಗಳನ್ನು ಅಮಾನತು ಮಾಡಿ ಕೇವಲ BJP MP ಗಳನ್ನು ಅಲ್ಲಿಟ್ಕೊಂಡು ಬಿಲ್లుಗಳನ್ನು ಪಾಸ್ ಮಾಡಿದಂತಹ ಮನಸ್ಥಿತಿ ಇರುವಂತಹ, ಇತಿಹಾಸ ಇರುವಂತಹ ಓಂ ಪ್ರಕಾಶ್ ಬಿರ್ಲಾ ಅನ್ನುವಂಥವರು, ಮತ್ತು ಜೈ ಸಂವಿಧಾನ ಅಂದರೂ ಕೂಡ ಸಿಟ್ಟಾಗುವಂತಹ, ಅದನ್ನು ಯಾಕೆ ಹೇಳಬೇಕು ಈಗ ಅನ್ನುವ ಪ್ರಶ್ನೆ ಮಾಡುವಂತಹ ಸ್ಪೀಕರ್ ನಮಗಿರಬೇಕಾದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷದ ಧ್ವನಿಯನ್ನು ಅಡಗಿಸುವ ಪ್ರಯತ್ನ, ಷಡ್ಯಂತ್ರ, ಕ್ರೌರ್ಯ ಎಲ್ಲವೂ ಕೂಡ ನಡೀತಾ ಇದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಸೊ ಮುಂದಿನ ದಿನಗಳಲ್ಲಿ ವಿಪಕ್ಷಗಳು ಇದಕ್ಕೆ ಕೌಂಟರ್ ಆಗಿ ಏನನ್ನು ಮಾಡ್ತವೆ, ಯಾವ ರೀತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷದ ಧ್ವನಿಯನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತವೆ ಅನ್ನೋದು ವಿಪಕ್ಷಗಳ ಮೇಲೆ ಇರುವಂತಹ ಜವಾಬ್ದಾರಿ ಆಗೋಗಿದೆ. ಯೂಶ್ವಲಿ ಸದನವನ್ನು ನಡೆಸೋದು ಆಡಳಿತ ಪಕ್ಷದ ಜವಾಬ್ದಾರಿಯಾಗಿರುತ್ತೆ. ಆದರೆ ಆಡಳಿತ ಪಕ್ಷ ಸದನ ನಡೆಯೋದು ಬೇಕಾಗಿಲ್ಲ, ಅದಕ್ಕೆ ಸದನದಲ್ಲಿ ವಿರೋಧ ಪಕ್ಷಗಳ ಧ್ವನಿ ಬೇಕಾಗಿಲ್ಲ, ಅವರ ಮಾತು ಬೇಕಾಗಿಲ್ಲ, ಅವರ ವಿಚಾರ ಮಂಡನೆ ಬೇಕಾಗಿಲ್ಲ. ಹಾಗಾಗಿ ಈಗ ವಿರೋಧ ಪಕ್ಷಗಳೇ ಪರ್ಯಾಯ ಮಾರ್ಗಗಳನ್ನು ಹುಡ್ಕೋಬೇಕು, ಅವರೇ ಜನರನ್ನು ತಲುಪುವಂತಹ ಕ್ರಮ, ಕ್ರಿಯೆ ಎಲ್ಲವನ್ನೂ ಸಹ ಕಂಡುಕೋಬೇಕು ಅನ್ನುವಂತಹ ದುಸ್ಥಿತಿಗೆ ನಮ್ಮ ಪ್ರಜಾಪ್ರಭುತ್ವ ಜಾರಿಕೊಂಡಿದೆ ಅನ್ನೋದು ಮಾತ್ರ ವಿಷಾದದ ಸಂಗತಿ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.